So first calculation of commission. Total sales 3500 quantity na sale ಮಾಡಿದರೆ at the rate of 9.50 multiple ಮಾಡಿದಾಗ ನಮಗೆ 33,250 ಬಂತು. So commission equals 33,250 into 5 by 100 ಮಾಡಿದಾಗ 1,663 ಬಂತು. So next on the base second step calculation of value of unsold goods. First one, calculation of total cost of goods sent. Cost of goods sent equals 5,000 into 8. 5,000 quantity into 8 per kg, 40,000. Add non-recurring expenses of consignor or a Nandini traders. Non-recurring expenses of consignor ಯಾವ್ಯಾವುದು 250 plus 50 plus 200. Total add ಮಾಡಿದ್ರೆ 500. So 40,000 plus 500, 40,500. Less value of abnormal goods. So abnormal goods na calculate ಮಾಡಬೇಕು ಅಂದ್ರೆ total cost of goods sent divided by net quantity. Total cost of goods sent is 40,500 divided by 5,000 goods into 500 ನಮಗೆ ಲಾಸ್ ಆಗಿರುವಂಥ ಕ್ವಾಂಟಿಟಿ. 40,000 divided by 5,000 into 500 ಮಾಡೋದು ಸಿಂಪ್ಲಿಫೈ ಮಾಡಿದ್ರೆ 4,050 ಬರುತ್ತೆ. ಸೊ 4,050 3,500 ಇನ್ಶೂರೆನ್ಸ್ ಕ್ಲೈಮ್ ನಮ್ಗೆ ಲೆಸ್ ಮಾಡಿದ್ರೆ ಆ್ಯಕ್ಚುಯಲ್ ಲಾಸ್ ಆಗಿರೋದು 550 ಮಾತ್ರ, ಅಬ್ನಾರ್ಮಲ್ ಲಾಸ್. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಅದನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಗೂಡ್ಸು 550. ಆ್ಯಡ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಅಶೋಕ ಡೀಲರ್. ಅಶೋಕ ಮೀನ್ಸ್ ಕನ್ಸೈನಿ. 500 plus 750 1,250. ಟೋಟಲ್ ಆ್ಯಡ್ ಮಾಡಿದ್ರೆ 41,200. ನೆಕ್ಸ್ಟು ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಕಾಸ್ಟ್ ಆಫ್ ಗೂಡ್ಸ್ ಅವೈಲಬಲ್ ಫಾರ್ ಸೇಲ್ divided by quantity of goods available for sale into quantity of closing stock. 41,200 divided by 4,500 into 1,000. 9,155 closing stock value. Next consignment ಬಂದಾಗ in the books of Nandini Limited, consignment first. 2 goods sent to consignment 5,000 into 8, 40,000. 2 bank account expenses 50 plus 250 plus 200, 500. 2 Ashoka dealers account 500 plus 750, 1,250 expenses of consignee. 2 Ashoka dealers account commission 1,663. Next ಈ ಕಡೆ ಕ್ರೆಡಿಟ್ ಸೈಡು ಬೈ ಅಶೋಕ ಡೀಲರ್ಸ್ ಅಕೌಂಟ್ ಸೇಲ್ಸ್ 3,500 into 9.50, 33,250. ಬೈ ಅಬ್ನಾರ್ಮಲ್ ಲಾಸು 550. ಬೈ ಕ್ಲೋಸಿಂಗ್ ಕನ್ಸೈನ್ಮೆಂಟ್ ಸ್ಟಾಕು 9,155. ಸೊ 43,413. 43,413 minus 9,155, 550, 33,250 ಲೆಸ್ ಮಾಡಿದ್ರೆ 458 is the loss of this consignment. ನೆಕ್ಸ್ಟ್ ಕನ್ಸೈನ್ಮೆಂಟ್ ಅಕೌಂಟ್ ನೋಡ್ಕೊಳ್ಳಿ. ಏನೇನು ಎಕ್ಸ್ಪೆನ್ಸಸ್ ಆಗಿದೆಯೋ ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಕ್ಸ್ಪೆನ್ಸಸ್ ಈಸ್ ಡೆಬಿಟ್ ಸೈಡ್ ಆ್ಯಂಡ್ ಇನ್ಕಮ್ ಈಸ್ ಕ್ರೆಡಿಟ್ ಸೈಡ್. ಫಸ್ಟ್ ಎಕ್ಸ್ಪೆನ್ಸಸ್ ನೋಡ್ಕೊಳ್ಳಿ. 2 goods sent to consignment 5,000 into 8, 40,000. Expenses paid by consignor. Expenses paid by consignor. Bank account ಏನೇನು ಎಕ್ಸ್ಪೆನ್ಸಸ್ ನ ಪೇಡ್ ಸಮ್ ಅಪ್ ಮಾಡ್ಕೊಳ್ಳಿ. 50 plus 250 plus 200, 500. 2 Ashoka dealers account expenses 500 plus 750, 1,250. 2 Ashoka dealers account commission 33,250 into 5 by 100, 1,663. Next credit side, which is the incomes,
by Ashoka dealers account sales 3500 into 9.50 33,250 by abnormal loss 550 by consignment stock or closing stock 9,155. So total 43,413 minus 9,155 550 33,250 simply minus ಮಾಡಿದ್ರೆ 458 is the loss transferred to profit and loss account. Next Ashok dealers account. Ashok dealers account means it is a consignee account. ಅಲ್ಲಿ ಬೈ ಕನ್ಸೈನ್ಮೆಂಟ್ ಸೇಲ್ಸ್ ಅಂತ ಬರೆದ್ರೆ ಬೈ ಏನಂತ ಬರೆದಿಲ್ಲಿ ಬೈ ಅಶೋಕ ಡೀಲರ್ಸ್ ಅಕೌಂಟ್ 33,250 ಅಂತ ಬರೆದ್ರೆ ಇಲ್ಲಿ ಟು ಕನ್ಸೈನ್ಮೆಂಟ್ ಅಕೌಂಟ್ 33,250. ಸೊ ದಟ್ ಇಸ್ ಅ ಸೇಲ್ಸ್. ನೆಕ್ಸ್ಟ್ ಇಲ್ಲಿ ಟು ಅಶೋಕ ಡೀಲರ್ಸ್ ಅಕೌಂಟ್ ಅಂತ 1,250 ಬರೆದ್ರೆ ಇಲ್ಲಿ ಬೈ ಕನ್ಸೈನ್ಮೆಂಟ್ ಅಕೌಂಟ್ 1,250. ಇಲ್ಲಿ ಟು ಅಶೋಕ ಡೀಲರ್ಸ್ ಅಕೌಂಟ್ ಕಮಿಷನ್ 33,250 ಇಂಟು 5/100 ಇಲ್ಲಿ ಬೈ ಕನ್ಸೈನ್ಮೆಂಟ್ ಅಕೌಂಟ್ 1,663 commission. So this is the income of that Ashoka dealers paid by the Nandini Limited. Total 33,250 minus 1,663 1,250 ಮಾಡಿಕೊಂಡ್ರೆ ಬ್ಯಾಂಕ್ ಅಕೌಂಟ್ಗೆ ರಿಮೈನಿಂಗ್ ಪೇ ಮಾಡಬೇಕಾಗಿರೋದು ಅಶೋಕ ಡೀಲರ್ಸ್ 30,337 ಈಕ್ವಲ್ ಟು ದ ಜಾಯಿಂಟ್ ವೆಂಚರ್ ಅಕೌಂಟ್. ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಯಾವ ರೀತಿ ಪ್ರೊಸೆಸಿಂಗ್ ಮಾಡ್ತೀರಾ ಫುಲ್ ಅಷ್ಟು ಪ್ರೊಸೆಸಿಂಗ್ನ ನೀವು ಮಾಡಲೇಬೇಕು. ಸೇಮ್ ನೆಕ್ಸ್ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಸೊ ಇಲ್ಲಿ ಬೈ ಕನ್ಸೈನ್ಮೆಂಟ್ ಇಲ್ಲಿ ಟು ಗೂಡ್ಸ್ ಸೆಂಟ್ ಆನ್ ಟು ಕನ್ಸೈನ್ಮೆಂಟ್ 40,000. ಇಲ್ಲಿ ಕಾಂಟ್ರಾಂಟ್ರಿ ಬೈ ಕನ್ಸೈನ್ಮೆಂಟ್ ಅಕೌಂಟ್ 40,000. ಸೊ ಇಲ್ಲಿ 40,000 ವ್ಯಾಲ್ಯೂನ ನಾವು ಸೇಲ್ ಮಾಡಿದ್ದೀವಿ ಅಥವಾ ಕಳಿಸಿದ್ದೀವಿ ನಂದಿನಿಯಿಂದ ಅಶೋಕಾಗೆ. ಸೊ ಅಶೋಕ ಏನು ಮಾಡಿದ್ದಾನೆ 40,000 ಫುಲ್ಲು ತೊಗೊಂಡಿದ್ದಾನೆ. ನೆಕ್ಸ್ಟ್ ಏನಾದರೂ ರಿಟರ್ನ್ ಏನಾದರೂ ಮಾಡಿದರೆ ನಿಲ್ಲು, ಯಾಕಂದರೆ ಮಾಡಿಲ್ಲ. ಸೊ ರಿಟರ್ನ್ ಏನು ಮಾಡಿದ್ರೆ ನಿಲ್ಲು 40,000 ಫುಲ್ಲು ಟ್ರೇಡಿಂಗ್ ಅಕೌಂಟ್. ನೆಕ್ಸ್ಟು ಇನ್ ದ ಬುಕ್ಸ್ ಆಫ್ ಅಶೋಕ ಡೀಲರ್ಸ್ ಅಕೌಂಟ್, ಇನ್ ದ ಬುಕ್ಸ್ ಆಫ್ ದಟ್ ಈಸ್ ಕನ್ಸೈನಿ ಅಕೌಂಟ್. ಅಶೋಕ ಡೀಲರ್ಸ್ ಅಕೌಂಟ್ ಅಲ್ಲಿ ಇನ್ ದಿ ಬುಕ್ಸ್ ಆಫ್ ಅಶೋಕ ಡೀಲರ್ಸ್ ಅಶೋಕ ಡೀಲರ್ಸ್ ಮೀನ್ಸ್ ಕನ್ಸೈನಿ. ಸೊ ಯಾರು ಕನ್ಸೈನಿ ನಂದಿನಿ ಲಿಮಿಟೆಡ್, ಸಾರಿ ಅಶೋಕ ಡೀಲರ್ಸ್ ಅಲ್ಲಿ ಕನ್ಸೈನರ್ ಅಕೌಂಟ್ನ ನೀವು ಪ್ರಿಪೇರ್ ಮಾಡಬೇಕು. ಸೊ ಕನ್ಸೈನರ್ಗೆ ಏನೇನು ಬೆನಿಫಿಟ್ ಬಂದಿದೆ, ಬೈ ಬ್ಯಾಂಕ್ ಅಕೌಂಟ್ 3,500 into 9.50 33,250 ಆಸ್ ಎ ಸೇಲ್ಸ್ ಆಗಿ ಬ್ಯಾಂಕ್ ಅಕೌಂಟಲ್ಲಿ ಡೆಪಾಸಿಟ್ ಆಗಿದೆ. ಏನೇನು ಎಕ್ಸ್ಪೆನ್ಸಸ್ ಇನ್ಕರ್ ಆಗಿದೆ, ಟು ಬ್ಯಾಂಕ್ ಅಕೌಂಟ್ ಎಕ್ಸ್ಪೆನ್ಸಸ್ 1,250, ಟು ಬ್ಯಾಂಕ್ ಅಕೌಂಟ್ ಕಮಿಷನ್ 1,663. ಸೊ ರಿಮೈನಿಂಗ್ ಎಷ್ಟು ಮಾಡಬೇಕು, ಟು ಬ್ಯಾಂಕ್ ಅಕೌಂಟ್ 30,337 ಸೇಮ್ ಬರುತ್ತೆ. ಇವನ್ಗೆ ಎಷ್ಟು ಡೆಪಾಸಿಟ್ ಮಾಡಬೇಕು, 33,337 ಇವನು ಡೆಪಾಸಿಟ್ ಮಾಡ್ತಾನೆ. ಯಾರು ಕನ್ಸೈನಿ, ಇವನು ಕನ್ಸೈನರ್ ಸೇಮ್ 30,337 ಏನಿದೆ ಅಷ್ಟು ಅಮೌಂಟ್ನ ಅವನು ಡೆಪಾಸಿಟ್ ಮಾಡ್ತಾನೆ, ಇವರು ವಿತ್ಡ್ರಾ ಮಾಡ್ತಾನೆ. ಸೊ ದಿಸ್ ದ ಎಕ್ಸ್ಪ್ಲನೇಷನ್. ಐ ಆಮ್ ಟೆಲಿಂಗ್ ಒನ್ಸ್ ಅಗೇನ್ ಇನ್ ದ ಕೇಸ್ ಆಫ್ ಕನ್ಸೈನ್ಮೆಂಟ್. ಫಸ್ಟು ಸ್ಟೆಪ್ಪು ನೀವು ಕ್ಯಾಲ್ಕುಲೇಷನ್ ಆಫ್ ಕಮಿಷನ್ ಅಸರ್ಟೈನ್ ಮಾಡಬೇಕು. ಟೋಟಲ್ ಸೇಲ್ಸ್ 3,500 into 9.50 33,250. ಕಮಿಷನ್ 33,250 into 500 1,663. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಅನ್ಸೋಲ್ಡ್ ಗೂಡ್ಸ್, ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್. Cost of goods sent 5,000 into 8 40,000. Add non-recurring expenses of consignor or Nandini Limited 250 plus 50 plus 200 500. Add ಮಾಡಿದ್ರೆ 40,500.
less value of abnormal goods 550. ಸೊ ಲೆಸ್ ಮಾಡಿದ್ರೆ 39,950. 550 ಯಾವ ರೀತಿ ಬಂತು ಅಂದರೆ, ಸೊ ದಿಸ್ ದ ಕ್ಯಾಲ್ಕುಲೇಷನ್ 40,500 divided by 5,000 into 500 ಸಿಂಪ್ಲಿಫೈ ಮಾಡಿದ್ರೆ 4050 ಬರುತ್ತೆ. ಸೊ 4050 ಅಲ್ಲಿ ಇನ್ಶೂರೆನ್ಸ್ ಕ್ಲೇಮ್ನ ಲೆಸ್ ಮಾಡಿದ್ರೆ 550. ಸೊ 550 ನೆಟ್ ಅಬ್ನಾರ್ಮಲ್ ಲಾಸ್ ಈಸ್ 550. ಸೊ 550ನ ಲೆಸ್ ಮಾಡಿದ್ರೆ ನಿಮಗೆ 39,950 ಬರುತ್ತೆ. ಆ್ಯಡ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಅಶೋಕ ಡೀಲರ್ 1,250 ಯಾವ ರೀತಿ ಬಂದು ಅಂದರೆ 500 ಪ್ಲಸ್ 750 1,250 ಆ್ಯಡ್ ಮಾಡಿದರೆ 41,200. ನೆಕ್ಸ್ಟು ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್. So cost of goods available for sale 41,200 divided by goods available for sale or quantity of goods available for sale 4,500 into 1,000. So remaining 4,500 minus the 3,500, 9,155 is the closing stock. Next step consignment. Consignment account that should be prepared by the consigner. So ಇಲ್ಲಿ prepare in the books of Nandini Limited means consigner. Consignment, it is nothing but profit and loss account. Expenses recorded in debit side, incomes recording in credit side. Two goods sent to consignment account 5,000 into 8, 40,000. Two bank account, there is the expenses paid by the Nandini Limited 50 plus 250 plus 200 500. Two Ashoka dealers account, expenses paid by the consignee 500 plus 750 1,250. Next Ashoka dealers account, commission paid by the Nandini Limited 33,250 into 5 by 100. This 5% is given by in the problem 1,663. Next year by Ashoka dealers account, sales 3,500 into 9.50 33,250. By abnormal loss account 550. It is credit side. Why? Because the insurance should be recorded or claims should be paid by the insurance to the company. By consignment stock account, it is the closing stock 9,155. We are ascertaining here 9,155, that is transferred to credit side of the consignment account. So total ಮಾಡಿದಾಗ 43,413 ಬರುತ್ತೆ. So 43,413 minus 9,155 550 33,250 ಮಾಡಿದ್ರೆ 458 is the loss. So loss. And then next in the next Ashoka dealers account, that is consignee account. So consignee account, we write here, just look at this. Illi by Ashoka dealers account, sales 33,250. Ashoka dealers account to consignment, sales 33,250. Next to Ashoka dealers account, expenses 500 plus 750 1,250. By consignment, expenses 1,250. Next to Ashoka dealers account, commission 33,250 into 5 by 100 1,663. Now consignment account commission 1,663. 33,250. So 33,250 minus 1,663, 1,250. Total 30,337. Next, goods sent to consignment account. Goods sent to consignment. Here, two goods sent to consignment account 40,000. Here, by consignment account 40,000. To consignment, any goods return nil.
So trading total 40,000. Next, in the books of Ashoka dealers. In the books of Ashoka dealers means consignee. ಸೊ ಕನ್ಸೈನಿ ಅಕೌಂಟಲ್ಲಿ ಕನ್ಸೈನರ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀನಿ ನಂದಿಲಿ ಲಿಮಿಟೆಡ್. ಸೊ ನಂದಿಲಿ ಲಿಮಿಟೆಡ್ ಯೂನಿಯನ್ ಎಕ್ಸ್ಪೆನ್ಸಸ್ ಪೇ ಮಾಡಿರ್ತಾನೆ ಕನ್ಸೈನಿಗೆ, ಅದನ್ನು ಬರ್ಕೊಬೇಕು. ಟು ಬ್ಯಾಂಕ್ ಅಕೌಂಟ್ 1250, ಟು ಬ್ಯಾಂಕ್ ಅಕೌಂಟ್ ಕಮಿಷನ್ 1663, ಬೈ ಬ್ಯಾಂಕ್ ಅಕೌಂಟ್ 33,250, ದಟ್ ಇಸ್ ದ ಸೇಲ್ಸ್. ಸೊ 33,250 ಮೈನಸ್ 1663, 1250 ಮೈನಸ್ ಮಾಡಿದ್ರೆ ನಿಮಗೆ 30,337 ಬರುತ್ತೆ. ಸೊ ಇಟ್ ಈಸ್ ಈಕ್ವಲ್ ಟು ದ ಬೈ ಬ್ಯಾಂಕ್ ಅಕೌಂಟ್ 33,337, ಟು ಬ್ಯಾಂಕ್ ಅಕೌಂಟ್ 33,337. ಇವರೆಷ್ಟು ಡೆಪಾಸಿಟ್ ಮಾಡ್ತಾನೋ ಅಷ್ಟು ಇಲ್ಲಿ ವಿತ್ಡ್ರಾ ಮಾಡ್ಕೊಬೇಕು. ಸೊ ಅದು ಪ್ರಾಬ್ಲಮ್ಮು ಕರೆಕ್ಟ್ ಆಗಿದೆ ಅಂತ ಮೀನಿಂಗ್. ಸೊ ದಿಸ್ ದ ಎಕ್ಸ್ಪ್ಲನೇಷನ್ ಆಫ್